ಬಹಳ ಸಿಂಪಲ್ ಆಗಿದ್ರು ಬಹಳ ರಿಚ್ ಆಗಿರುವಂತ ಒಂದು ಟಿವಿ ಯೂನಿಟ್. ಸೊ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಫುಲ್ PVC ಲೂವರ್ಸ್ ಯೂಸ್ ಮಾಡಿದೀವಿ ಸರ್. ಓಕೆ. ಸೊ ಇನ್ಕ್ಲೂಡಿಂಗ್ ಎಂಟೈರ್ ಬಂದು ACP ಶೀಟ್ಸ್ ಸರ್. ಸೊ ಫುಲ್ ವುಡನ್ ಪ್ಯಾಟರ್ನ್ಸ್. ಸೊ ಇದೆಲ್ಲ ನೋಡಿ ನಿಮ್ಗೆ ಯಾವ್ದ್ರಲ್ಲೂ ಹ್ಯಾಂಡಲ್ಸ್ ಹಾಕಿಲ್ಲ ಸರ್, ಎಲ್ಲ ಪುಷ್ ಬಟನ್ಸ್ ಸರ್. ಒಂದಿಬ್ರು 3 ಜನ ಬಂದು ನೋಡ್ಕೊಂಡು ಹೋದ್ರು ವುಡ್ಡಲ್ಲಿ ಮಾಡಿದ್ದಾರೆ ಅಂತ. ಊಟ ಮಾಡಿ ಆಮೇಲೆ ಯಜಮಾನಿಗೆ ಫೋನ್ ಮಾಡಿ ಹೇಳಿದ್ರು ಅದು ಅಲ್ಯೂಮಿನಿಯಂ ಅಂತ. ಮತ್ತೆ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಅಲ್ಲಿ ನೋಡ್ಬೋದು ಸರ್ ನೀವು ಪ್ಯಾಂಟ್ರಿ. ಸೊ ಇದೊಂದು ಪ್ಯಾಂಟ್ರಿ ವಿತ್ ಸ್ಟೋರೇಜ್ ಸರ್. ಎರಡು ಸೇರ್ಕೊಂಡಿದೆ ನೋಡಿ ವೀಕ್ಷಕರೇ. ಈ ಕಡೆ ಲಾಂಗ್ ಯೂನಿಟ್ ಸ್ಪೇಸ್, ನಿಮಗೆ ಸ್ಟೋರೇಜ್ ಸ್ಪೇಸ್. ಸೊ ಇದಿದ್ ಬಿಟ್ರೆ ನಮಗೆ ಮತ್ತೆ ಸ್ಟೋರ್ ರೂಮೇ ಬೇಕಾಗಿಲ್ಲ ಸರ್. ಸ್ಟೋರ್ ರೂಮ್ ಅವಶ್ಯಕತೆನೇ ಇರಲ್ಲ. ಸೊ ಇಲ್ಲಿ ನೋಡಿ ನಿಮ್ಗೆಲ್ಲ ಸಣ್ಣ ಪುಟ್ಟದೆಲ್ಲ ಎಷ್ಟು ಈಸಿಯಾಗಿ ಸ್ಟೋರ್ ಮಾಡ್ಕೊಬಹುದು ಸರ್. ನೋಡಿ ವೀಕ್ಷಕರೇ, ಈ ಕಡೆ ಪ್ಯಾಂಟ್ರಿ ಹಾಕಿದ್ದಾರೆ, ಡೋರ್ ಅಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಈ ಕಡೆ ಲಾಂಗ್ ಯೂನಿಟ್ ತಗೊಂಡಿದ್ದಾರೆ, 2 in 1 ಅಂತ ಹೇಳ್ಬೋದು ಇದರಲ್ಲಿ. ಸೊ ಇದೊಂದು ಸ್ಪೆಷಲ್ ರಿಕ್ವೈರ್ಮೆಂಟ್ ಸರ್ ಕ್ಲೈಂಟ್. ಓಕೆ. ಸೊ ವೈಟ್ ಕಲರ್ ಅಲ್ಲಿ ಬೇಕು ವಿತ್ ವುಡನ್ ಫಿನಿಶಿಂಗ್, ನಮಗೆ ಬಾರ್ಡರ್ ಬೇಕು ಅಂತ ಕೇಳಿದ್ವಿ ಸರ್. ಸೊ ಓಪನ್ ಡೋರ್ ಮಾಡಿರುವಂಥದ್ದು. ಸೊ ನೋಡಿ ಆಲ್ಮೋಸ್ಟ್ 1.5 feet ಹ್ಯಾಂಡಲ್ಸ್ ಇದೆ ಸರ್. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಹಿಂದ್ಗಡೆ ಮನೆ ನೋಡ್ತಾ ಇದ್ರೆ ಇದನ್ನ ಬಿ ಇಂಟೀರಿಯರ್ ಅವರು ಎಂಟೈರ್ ಕ್ರಿಯೇಟ್ ಮಾಡಿದ್ದಾರೆ. ಇಂಟೀರಿಯರ್ ಅಂತ ಹೇಳ್ಬೋದು, ಅಲ್ಯೂಮಿನಿಯಂ ಇಂಟೀರಿಯರ್ನ ಮಾಡಿದ್ದಾರೆ. ಈ ಮನೆಯ ಇಂಟೀರಿಯರು ಇನ್ನು 50 ವರ್ಷ ಹೋದರೂ ಕೂಡ ಚೇಂಜ್ ಮಾಡೋ ಅಗತ್ಯ ಇಲ್ಲ. ನಿಮಗೆ ಬೇಜಾರಾಗಿ ಚೇಂಜ್ ಮಾಡಬೇಕು ವೀಕ್ಷಕರೇ. ಆ್ಯಂಡ್ ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ಬಂದರೆ, ಕೆಳಗಡೆ ಬಾಡಿಗೆ ಮನೆ 1 BHK, ಅದ್ರ ಮೇಲ್ಗಡೆ ಬಾಡಿಗೆ ಮನೆ 2 BHK, ಆ್ಯಂಡ್ ಅದ್ರ ಮೇಲ್ಗಡೆ 5 BHK ಡೂಪ್ಲೆಕ್ಸು ಓನರ್ಗೋಸ್ಕರ ಮಾಡಿರುವಂಥದ್ದು. ಎಂಟೈರಾಗಿ ಮನೆ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿನ ಬಜೆಟ್ ಬಂದುಬಿಟ್ಟು 18 lakh, 18 ಲಕ್ಷದಲ್ಲಿ 3 ಮನೆಯೂ ಕ್ರಿಯೇಟ್ ಮಾಡ್ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಎಲ್ಲ ಟಿವಿ ಯೂನಿಟು, ವಾರ್ಡ್ರೋಬು, ಸ್ಟಡಿ ಇರ್ಬೋದು, ಕಿಚನ್ ಇರ್ಬೋದು, ಎವ್ರಿಥಿಂಗ್ ಮಾಡಿದ್ದಾರೆ ವೀಕ್ಷಕರೇ. ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ರಘುನಾಥ್ ಸರ್ ಇದ್ದಾರೆ. ಬನ್ನಿ ಒಳಗಡೆ ಕರ್ಕೊಂಡು ಹೋಗ್ತೀನಿ. ರಘುನಾಥ್ ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಫೈನ್ ಸರ್. ಸರ್ ಒಂದು ಒಳ್ಳೆ ಮನೆ ಕರ್ಕೊಂಡ್ ಬಂದಿದ್ದೀರಾ ಸರ್. ಸರ್ ಕೆಳಗಡೆ ಫ್ಲೋರ್ ವೈಸ್ ಹೇಳಿದೆ, ಬಟ್ ಮನೆ ಅಂತ ಬಂದಾಗ ಇಲ್ಲಿ ಓನರ್ ಮನೇಲಿ ಇದೀವಿ, ಏನೇನ್ ಮಾಡಿದ್ದೀರಾ ಸರ್ ಈ ಮನೆಯಲ್ಲಿ? ಇದು ಎಂಟೈರ್ 5 BHK ಪ್ರೀಮಿಯಂ ಹೌಸ್ ಸರ್. ಓಕೆ. ಡೂಪ್ಲೆಕ್ಸ್ ಪ್ರೀಮಿಯಂ ಹೌಸ್. ಸೊ ಇದು ಎಂಟೈರ್ ಎಂಡ್ ಟು ಎಂಡ್ ಇಂಟೀರಿಯರ್ ಫುಲ್ ಮಾಡಿದೀವಿ ಸರ್. ಎಲ್ಲ ಮಾಡಿದ್ದೀರಾ? ಅಂಡ್ ಇದರಲ್ಲಿ ನಿಮಗೆ ತುಂಬಾ ಮಲ್ಟಿ ವುಡ್ ಪ್ಯಾಟರ್ನ್ಸ್ ನ ತೋರಿಸಬಹುದು ಸರ್. ಇಲ್ಲಿ ಇದೇ ಇಲ್ಲಿನ ಸ್ಪೆಷಾಲಿಟಿ. ಹೌದು, ಸ್ಪೆಷಲ್. ಎಲ್ಲಾ ಕಡೆ ವುಡ್ ಯೂಸ್ ಮಾಡಿದ್ದೀರಾ, ಅದರಲ್ಲೂ ಮಲ್ಟಿ ವುಡ್ ಕಲರ್ಸ್. ಓಕೆ. ಫಸ್ಟ್ ನಿಮ್ ಹಿಂದ್ಗಡೆ ಕಾಣ್ತಾ ಇರುವಂತ ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೊಡಿ. ಏನೇನ್ ಮಾಡಿದ್ದೀರಾ ಸರ್ ಇಲ್ಲಿ? ಸೊ ಇದು ನಿಮ್ಗೆ ಬಹಳ ಸಿಂಪಲ್ ಆಗಿದ್ರು ಬಹಳ ರಿಚ್ ಆಗಿರುವಂತ ಒಂದು ಟಿವಿ ಯೂನಿಟ್. ಸೊ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಫುಲ್ PVC ಲೂವರ್ಸ್ ಯೂಸ್ ಮಾಡಿದೀವಿ ಸರ್. ಓಕೆ. ಸೊ ಇನ್ಕ್ಲೂಡಿಂಗ್ ಎಂಟೈರ್ ಬಂದು ACP ಶೀಟ್ಸ್ ಸರ್. ಸೊ ಫುಲ್ ವುಡನ್ ಪ್ಯಾಟರ್ನ್ಸ್. ಸೊ ಇದೆಲ್ಲ ನೋಡಿ ನಿಮ್ಗೆ ಯಾವ್ದ್ರಲ್ಲೂ ಹ್ಯಾಂಡಲ್ಸ್ ಹಾಕಿಲ್ಲ ಸರ್, ಎಲ್ಲ ಪುಷ್ ಬಟನ್ಸ್ ಸರ್. ಇವೆಲ್ಲ ಪುಷ್ ಬಟನ್ಸ್. ಓಕೆ ಓಕೆ ಓಕೆ. ಪ್ರತಿಯೊಂದು ಪುಷ್ ಬಟನ್ಸ್ ಸರ್. ಸರ್ ಯಾವ ಆಂಗಲ್ ಇಂದನೂ ನಮ್ಗೆ ಒಂದು ಅಲ್ಯೂಮಿನಿಯಂ ಫೀಲ್ ಕೊಡ್ತಾ ಇಲ್ವಲ್ಲ ಸರ್ ಇದು? ನೋಡಿದವ್ರು ಯಾರು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಅಂತೀರಾ? ಖಂಡಿತ ಇಲ್ಲ. ಓಕೆ. ನಮ್ಮ ಕ್ಯಾಮ್ರಾದಲ್ಲೂ ಕೂಡ ಅಷ್ಟೇ ಸರ್, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಅಂಡ್ ಎಸ್ಪೆಷಲಿ ನೀವು ಈ ಡಿಸೈನ್ ಮಾಡಿದ್ರೆ ಗೊತ್ತಾ ಇಲ್ಲಿ ಕೆಳಗಡೆ, ದಿಸ್ ಡಿಸೈನ್ ಇಸ್ ಯೂನಿಕ್. ಅಂದ್ರೆ ಈ ತರ ಜಿ ತರ ತಗೊಂಡೋಗಿದ್ದಾರೆ ಸರ್ ಇಲ್ಲಿ. ಸೊ ಅದು ಮಾತ್ರ ವುಡನ್ ಪ್ಯಾಟರ್ನ್ ಇದೆ. ಸೊ ಫ್ರಂಟ್ ಫುಲ್ ವೈಟ್ ಅಲ್ಲಿ ಇದೆ ಸರ್, ಕಂಪ್ಲೀಟ್ ಆಗಿ ವೈಟ್ ತಗೊಂಡಿದ್ದಾರೆ. ಸೊ ನೋಡಿದವ್ರಿಗೆ ಅನ್ಸುತ್ತೆ ಓಕೆ ಇದು ವುಡ್ಡೇ ಅನ್ಸುತ್ತೆ, ಬಟ್ ಇದು ಯಾರಿಗೂ ಗೊತ್ತಾಗಲ್ಲ ಅಲ್ಯೂಮಿನಿಯಂ ಅಂತ ಹೇಳ್ಬಿಟ್ಟು. ಟಿವಿ ಬ್ಯಾಕ್ ಗ್ರೌಂಡ್ ಏನ್ ತಗೊಂಡಿದ್ದೀರಾ ಹಾಗೇನೆ? ಸೊ ನಿಮ್ಗೆ ಮಾರ್ಬಲ್ ಶೀಟ್, ವುಡನ್ ಮಾರ್ಬಲ್ ಶೀಟ್ ತಗೊಂಡಿದೀವಿ. ಸೊ ಮಾರ್ಬಲ್ ಶೀಟ್ ಅದು ಕೂಡ ACP ಶೀಟ್ ಇದೆ ಸರ್. ಓಕೆ. ಈ ಎಂಟೈರ್ ಯೂನಿಟ್ ಇದೆಲ್ಲ, ಇದರ ಸೈಜ್ ತಿಳ್ಕೊಬಹುದು ಎಷ್ಟಾಗಿರುತ್ತೆ ಸರ್? ಆಲ್ಮೋಸ್ಟ್ ಇದು 9/10 ಇದೆ ಸರ್. 9/10 ಇದೆ. ಹೌದು, ಹ್ಯೂಜ್ ದೊಡ್ಡದಿದೆ ಸರ್, ತುಂಬಾ ದೊಡ್ಡದಿದೆ. ಸೂಪರ್ ಸೂಪರ್ ಸರ್. ಇಲ್ಲಿಂದ ಡೈರೆಕ್ಟ್ ಆಗಿ ಆಕ್ಚುಲಿ ಈ ಕಡೆ ಕಿಚನ್ ಗೆ ಎಂಟ್ರಿ ಕೊಡ್ಸೋಣ. ಇಲ್ಲಿ ಎದುರುಗಡೆ ಪ್ಯಾನಲಿಂಗ್ ಮಾಡಿದಿರಲ್ಲ, ಏನೇನ್ ಮಾಡಿದಿರಾ ಸರ್? ಸೊ ಇದು ಎಂಟೈರ್ ನಿಮಗೆ ಕಿಚನ್ ಪಾರ್ಟಿಷನ್ ಪ್ಯಾನಲಿಂಗ್ ಬರುತ್ತೆ ಸರ್, ಮಲ್ಟಿ ವುಡ್ ಅಲ್ಲಿ. ಸೊ ಇದೆಲ್ಲ ನೋಡಿದ್ರೆ ಯಾರಿಗೂ ನಿಮ್ಗೆ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ ಅನ್ನೋ ಫೀಲೇ ಇಲ್ಲ.
ಓಕೆ ಸೊ ಒಳಗಡೆ ಬರ್ತಿದಂಗೆ ಫಸ್ಟ್ ನೋಡ್ತಿದಂಗೆ ವುಡನ್ ಚೆನ್ನಾಗಿ ಮಾಡಿದ್ದಾರೆ ಅಂತ ನೋಡ್ತಾರೆ, ಅನ್ಕೊಂತಾರೆ. ಬಟ್ ಬಂದು ಟಚ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದು ಅಲ್ಯೂಮಿನಿಯಂ ಅಂತ. ಅಲ್ಯೂಮಿನಿಯಂ ಇಂಟೀರಿಯರ್ ಅಂತ. ಇಲ್ಲಿ ಈ ಪ್ಯಾಟರ್ನ್ ತುಂಬಾ ಇಷ್ಟ ಆಯ್ತು ನನಗೆ. ಸರ್ ಇಂಟಿಗ್ರೇಷನ್ ಮಾಡಿದಿರಲ್ವಾ? ಸೊ ಇದು ಮಾರ್ಬಲ್ ಶೀಟ್ ಸರ್, ಮಾರ್ಬಲ್ ಫಿನಿಶಿಂಗ್ ACP ಶೀಟ್ ಮತ್ತು ಅದರಲ್ಲಿ WPC ಲೂವರ್ಸ್ ಹಾಕಿರುವಂಥದ್ದು ಇಲ್ಲಿ ಕಟ್ಔಟ್ ಕೊಟ್ಟಿದ್ದೀರಾ ಅಲ್ವಾ? ಸೊ ನಿಮಗೆ ವುಡ್ಡಲ್ಲೂ ಕೂಡ ಆಲ್ಮೋಸ್ಟ್ ಈ ಪ್ಯಾಟರ್ನ್ ಮಾಡೋದು ತುಂಬಾ ರಿಸ್ಕ್ ಅನ್ಸುತ್ತೆ, ಬಟ್ ನಮ್ಮಲ್ಲಿ ತುಂಬಾ ಈಸಿಯಾಗಿ ಮಾಡಿದ್ದಾರೆ ಸರ್. ಈಸಿಯಾಗಿ ಮಾಡಿದ್ರೆ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್. ಬನ್ನಿ ಒಳಗಡೆ ಹೊಟ್ಟೋಗ್ಬಿಡೋಣ. ಸರ್ ಕಿಚನ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ಆಲ್ಮೋಸ್ಟ್ 8x10 ಇದೆ ಸರ್. 8x10 ಇದೆ, ಹೌದು. ಓಕೆ. ಸೊ ನೀವು ಲಾಫ್ಟ್ ನೋಡ್ಬೋದು ಸರ್. ಲಾಫ್ಟ್ ಯೂಶಲ್ಗಿನ ಸೈಜ್ ದೊಡ್ಡದಿದೆ ಸರ್. ಹೈಟ್ ಆಲ್ಮೋಸ್ಟ್ ಇದು 3.5 ಫೀಟ್ ಹೈಟ್ ಬರುತ್ತೆ. 3.5 ಓಕೆ ಓಕೆ ಓಕೆ. ಸೊ ನಿಮ್ಗೆ ಯು ಶೇಪ್ ಅಲ್ಲಿ ಲಾಫ್ಟ್ ಬರುವಂತದ್ದು. ಸೊ ಕಿಚನ್ ಬಾಟಮ್ ನೋಡ್ಬೋದು ಸರ್. ಸೊ ಈ ಕಡೆ ಫುಲ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಹೌದು, ಒಳಗಡೆ ಫುಲ್ ಖಾಲಿ ಕೊಟ್ಟಿದ್ದೀರಲ್ವಾ? ಸೊ ನೀವು ಏನು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಓಕೆ ಓಕೆ. ಸೊ ಸಿಂಕ್ ಯೂನಿಟ್ ಇದೆ ಸರ್, ನೋಡ್ಬೋದು. ಇದು ಸಿಂಕ್ ಯೂನಿಟ್. ಹೌದು, ಇದೆಲ್ಲ ಡಬಲ್ ಸೈಡ್ ಮಾಡಿದ್ದೀರಾ? ಎಲ್ಲ ಡಬಲ್ ಸೈಡ್ ಸರ್. ಇದು ಎಂಟೈರ್ ಮನೆ ಫುಲ್ ಡಬಲ್ ಸೈಡ್ ಇದೆ. ಡಬಲ್ ಸೈಡ್ ಮಾಡಿದ್ದೀರಾ? ಓಕೆ. ಈ ಕಡೆ ಬಂದ್ರೆ ಸೊ ನಿಮಗೆ ನೋಡ್ಬೋದು ಟ್ಯಾಂಡಮ್ಸ್ ಕೊಟ್ಟಿದ್ದೀವಿ. ಟ್ಯಾಂಡಮ್ ಕೊಟ್ಟಿದ್ದೀರಾ? ಸೊ 4 ಇಂಚ್ ಕೊಟ್ಟಿದ್ದೀವಿ. ನೆಕ್ಸ್ಟ್ 6 ಇಂಚ್ ಇದೆ. ಸೊ ಇಲ್ಲಿ 8 ಇಂಚ್ ಕೊಟ್ಟಿರೋ. 8 ಇಂಚ್ ಮ್ಯಾಕ್ಸಿಮಮ್ ಎಷ್ಟು ದೊಡ್ಡದು ಮಾಡ್ಬೋದು ಇದರಲ್ಲಿ? ಸರ್ ಹೈಟ್ 8 ಇಂಚ್ ಇಷ್ಟೇ ಸರ್ ಬರುವಂತದ್ದು. 10 ಕೊಡಕ್ಕಾಗುತ್ತಾ ಸರ್? 10 ಕೊಡಕ್ಕಾಗಲ್ಲ? 10 ಇಂಚ್ ಮಾಡ್ಬೋದು. 10 ಇಂಚ್ ಮಾಡ್ಬೋದು. 10 ಇಂಚ್ ಮಾಡ್ಬೋದು. ಹೌದು, 10 ಇಂಚ್ ಮಾಡ್ಬೋದು. ಸೊ ಇಲ್ಲೂ ಕೂಡ ನಮಗೆ ಫುಲ್ ಸ್ಪೇಸ್ ಕೊಟ್ಟಿದ್ವಿ. ಏನಂದ್ರೆ ಇಲ್ಲಿ ದೊಡ್ಡ ದೊಡ್ಡ ಐಟಮ್ಸ್ ಏನೇ ಇಟ್ಟು ನಿಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇರಲ್ಲ, ತೊಂದರೆನೇ ಇಲ್ಲ ಅಂತೀರಾ? ಓಕೆ. ಈ ಕಡೆ ಸೊ ಇಲ್ಲೂ ಕೂಡ ನಿಮಗೆ ಮತ್ತೆ ಟ್ಯಾಂಡಮ್ ಕೊಟ್ಟಿದ್ದೀವಿ. ಮತ್ತೆ ಟ್ಯಾಂಡಮ್ ಇದು 8 ಇಂಚ್. ಸೊ ಇದು ನೋಡಿ, ಇದು 8 ಇಂಚ್ ಇದೆ, ಬಟ್ ಸೈಜ್ ನಾವು ಡೆಪ್ತ್ ಜಾಸ್ತಿ ಕೊಟ್ಟಿದ್ದೀವಿ. ಸೊ ದೊಡ್ಡ ದೊಡ್ಡ ಪಾತ್ರೆಗಳು ಆರಾಮಾಗಿ ಇಡಬಹುದು. ಆರಾಮಾಗಿ ಇಟ್ಕೋಬಹುದು. ಓಕೆ. ಕೆಳಗಡೆ ಸರ್? ಹೌದು ಸರ್, ಅಲ್ಲೂ ಕೂಡ ಟ್ಯಾಂಡಮ್ ಇದೆ. ಓ, ಇಲ್ಲೂ ಟ್ಯಾಂಡಮ್ ಕೊಟ್ಬಿಟ್ಟಿದ್ದೀರಾ. ಸೊ ನಿಮ್ಗೆ ದೊಡ್ಡ ದೊಡ್ಡ ಪಾತ್ರೆ ಇಟ್ಟರು ಏನು ಅನ್ಸಲ್ಲ, ಬಹಳ ಈಸಿಯಾಗಿ ಆಕ್ಸೆಸ್ ಮಾಡಬಹುದು. ಈ ಕಡೆ ಸರ್? ಸೊ ಇಲ್ಲಿ ನೋಡ್ಬೋದು ಸರ್ ನೀವು ಪ್ಯಾಂಟ್ರಿ. ಸೊ ಇದೊಂದು ಪ್ಯಾಂಟ್ರಿ ವಿತ್ ಸ್ಟೋರೇಜ್ ಸರ್. ಎರಡು ಸೇರ್ಕೊಂಡಿದೆ ಇದರಲ್ಲಿ. ನೋಡಿ ವೀಕ್ಷಕರೇ, ಈ ಕಡೆ ಲಾಂಗ್ ಯೂನಿಟ್ ಸ್ಪೇಸ್, ನಿಮಗೆ ಸ್ಟೋರೇಜ್ ಸ್ಪೇಸ್. ಸೊ ಇದಿದ್ ಬಿಟ್ರೆ ನಮಗೆ ಮತ್ತೆ ಸ್ಟೋರ್ ರೂಮೇ ಬೇಕಾಗಿಲ್ಲ ಸರ್. ಸ್ಟೋರ್ ರೂಮ್ ಅವಶ್ಯಕತೆನೇ ಇರಲ್ಲ. ಸೊ ಇಲ್ಲಿ ನೋಡಿ, ನಿಮ್ಗೆಲ್ಲ ಸಣ್ಣ ಪುಟ್ಟದೆಲ್ಲ ಎಷ್ಟು ಈಸಿಯಾಗಿ ಸ್ಟೋರ್ ಮಾಡ್ಕೊಬಹುದು ಸರ್. ನೋಡಿ ವೀಕ್ಷಕರೇ, ಈ ಕಡೆ ಪ್ಯಾಂಟ್ರಿ ಹಾಕಿದ್ದಾರೆ, ಡೋರ್ ಅಲ್ಲೂ ಕೂಡ ನಿಮಗೆ ಸ್ಟೋರೇಜ್ ಸಿಗುತ್ತೆ. ಈ ಕಡೆ ಲಾಂಗ್ ಯೂನಿಟ್ ತಗೊಂಡಿದ್ದಾರೆ, 2 in 1 ಅಂತ ಹೇಳ್ಬೋದು ಇದರಲ್ಲಿ. ಓಕೆ. ಒಂದೇ ಒಂದು ಯೂನಿಟ್ ತರ ಕಾಣಿಸುತ್ತೆ. ಅಂಡ್ ಇದು ಪ್ರೊಫೈಲ್ ಹ್ಯಾಂಡಲ್ ಕೊಟ್ಟಿರೋದ್ರಿಂದ ಫುಲ್ ಎಂಟೈರ್ ಆಗಿ ಪ್ರೊಫೈಲ್ ಹ್ಯಾಂಡಲ್ ಬರ್ತಾ ಇದೆ. ಓಕೆ. ಸೊ ಇಲ್ಲೊಂದು ಚಿಕ್ಕದಾಗಿ ಸ್ಟೋರೇಜ್ ಮಾಡಿದೆ. ಇಲ್ಲಿ ಮೇಲ್ಗಡೆ ಎರಡೂ ಕೂಡ ಸಿಂಪಲ್ ಆಗಿ ಸ್ಟೋರೇಜ್ ಕೊಟ್ಟಿದ್ದೀರಾ. ಸೊ ಇಲ್ಲೂ ಕೂಡ ನಿಮ್ಗೆ ಗ್ರಾಸರಿ ಯೂನಿಟ್ ತರ ಒಂದು ಸಿಂಪಲ್ ಸ್ಟೋರೇಜ್ ಇದೆ. ಸೊ ಓವೆನ್ ಎಲ್ಲ ಆರಾಮಾಗಿ ಈಸಿಯಾಗಿ ಇಟ್ಟಿದ್ದಾರೆ, ಆಲ್ರೆಡಿ ಈಸಿಯಾಗಿ ಇಟ್ಕೋಬಹುದು. ಅಂಡ್ ಈ ಕಡೆ ಕೂಡ ಸ್ಪೈಸ್ ರ್ಯಾಕ್ ವಿತ್ ಗ್ರಾಸರಿ ಯೂನಿಟ್ ಸರ್. ನೋಡಬಹುದು ನೋಡಿ. ಓಕೆ. ಇಲ್ಲಿ ಎಲ್ ಶೇಪ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಕಾರ್ನರ್ ಅಲ್ಲಿ ಈ ತರ ತಗೊಂಡ್ಬಿಟ್ರಾ? ಆ ಕಡೆ ಹಂಗ ಹೋಗುತ್ತೆ, ಈ ಕಡೆ ಹಿಂಗ ಹೋಗುತ್ತೆ. ವೆರಿ ನೈಸ್, ಒಳ್ಳೆ ಐಡಿಯಾ ಮಾಡಿದ್ದೀರಾ ಸರ್. ಎಲ್ಲೂ ಸ್ಪೇಸ್ ನಿಮ್ಗೆ ವೇಸ್ಟ್ ಆಗಲ್ಲ. ತುಂಬಾ ಚೆನ್ನಾಗಿದೆ ಸರ್ ಇದು. ಈ ಸೆಕ್ಷನ್ ಅಂತ ಬಂದಾಗ ಇಲ್ಲಿ ಸರ್ ಇಲ್ಲೊಂದು ನೀವು ಹ್ಯಾಂಡ್ ವಾಶ್ ವ್ಯಾನಿಟಿ ನೋಡಬಹುದು ಸರ್. ಸೊ ಕ್ಲೈಂಟ್ ಸಿಂಕ್ ಬಂದು ಕ್ಲೈಂಟೇ ಇಟ್ಟಿರುವಂತದ್ದು. ಸೊ ಇಷ್ಟು ಕೂಲ್ ಅನ್ಸುತ್ತೆ ನೋಡಿ ಸರ್, ಇಷ್ಟು ಕಾಮ್ ಆಗಿ ಮಾಡಿದ್ದಾರೆ ಸರ್ ಇದು. ಸೊ ಕೆಳಗಡೆ ನೋಡಿ ಸ್ಟೋರೇಜ್ ಕೊಟ್ಟಿದ್ದೀವಿ. ಇದು ವೈಟ್ ಬೇರೆ ಕೊಟ್ಟಿದ್ದೀರಲ್ವಾ ಇಲ್ಲಿ? ಈ ವೈಟ್ ಮತ್ತೆ ಈ ವುಡ್ ಒಳ್ಳೆ ಕಾಂಬಿನೇಷನ್ ಅಲ್ವಾ ಸರ್? ನೋಡ್ಲಿಕ್ಕೂ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ, ಬಟ್ ತುಂಬಾ ಡಿಸೆಂಟ್ ಆಗಿ ಬರುತ್ತೆ. ಡಿಸೆಂಟ್ ಆಗಿ ಬರುತ್ತೆ. ಆಮೇಲೆ ಈ ಕಡೆ ಫುಲ್ ಸ್ಟೋರೇಜ್ ಇದೆ ಸರ್. ಸ್ಟೇರ್ ಕೇಸ್ ಕೆಳಗಡೆ ಸೊ ಆಲ್ರೆಡಿ ಗ್ರಾನೈಟ್ಸ್ ಹಾಕಿದ್ದಾರೆ. ಓ, ಅದಕ್ಕೆ ಮೇಲೆ ಇದು ಮಾಡಿದ್ದೀರಾ? ನಾವು ಡೋರ್ಸ್ ಕೊಟ್ಟು ಕ್ಲೋಸ್ ಮಾಡಿ ಶಟರ್ಸ್ ಮಾತ್ರ ಹಾಕಿದ್ವಿ. ಓಕೆ. ಫುಲ್ ಸ್ಪೇಸ್ ಯೂಸ್ ಆಗಿದೆ ಸರ್. ಎಲ್ಲ ಯೂಸ್ ಆಗುತ್ತಲ್ವಾ? ನೋಡಿ, ಪ್ರಾಪರ್ ಯೂಸ್ ಆಗುತ್ತೆ ನೋಡಿ. ಓಕೆ ಸರ್. ಹಾಗೆ ಕೆಳಗಡೆ ಒಂದು ರೂಮ್ ಇದೆ, ರೂಮ್ ತೋರಿಸ್ಬೋದಾ? ಒಂದು ರೂಮ್ ಇದೆ ಸರ್, ಖಂಡಿತ. ಓಕೆ, ಬನ್ನಿ ಒಳಗಡೆ ಹೊರಟೋಗ್ಬಿಡೋಣ. ಏನಂದ್ರೆ ಗೆಸ್ಟ್ ಬೆಡ್ರೂಮ್ ಇದ್ದಂಗಲ್ವಾ ಸರ್ ಇದು? ಇದು ಸ್ಮಾಲ್ ಒಂದು ಗೆಸ್ಟ್ ಬೆಡ್ರೂಮ್ ಇದ್ದಾಗ. ಸೊ ಇದು ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 10 ಫೀಟ್ ವಿಡ್ತ್ ಇದೆ ಸರ್. ಸೊ ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ವಿ. ಟ್ರಿಬಲ್ ಡೋರ್ ಬರುತ್ತೆ ಸರ್. ಟ್ರಿಬಲ್ ಡೋರ್ ಆಯ್ತು. ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಯೂನಿಟ್ ಇರುವಂತದ್ದು. ಇದು ಡ್ರೆಸ್ಸಿಂಗ್ ಯೂನಿಟ್ ನೋಡಿ. ಇದು ಡ್ರೆಸ್ಸಿಂಗ್ ಯೂನಿಟ್. ಹೌದು. ಅಗ್ಲ ಮಿರರ್ ಕೊಟ್ಟಿದ್ದಾರೆ, ಅದರ ಹಿಂದ್ಗಡೆ ಸ್ಟೋರೇಜ್ ಇರುತ್ತೆ. ಎಲ್ಲ ಚಾಂಪಿಯನ್ ಗೋಲ್ಡ್ ಎಡ್ಜ್ ಕೊಟ್ಟಿದ್ದೀರಲ್ಲ ಸರ್? ಇದೆಲ್ಲ ಚಾಂಪಿಯನ್ ಗೋಲ್ಡ್ ಸರ್. ಎಂಟೈರ್ ಬಿಲ್ಡಿಂಗ್ ಚಾಂಪಿಯನ್ ಗೋಲ್ಡ್ ಅಂಡ್ ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ಕಲರ್ ಸರ್. ಮೆಟಾಲಿಕ್ ಬ್ಲಾಕ್ ಸಿಲ್ವರ್ ಕಲರ್. ಸೊ ಫುಲ್ ಸ್ಪೇಸ್ ನಿಮಗೆ ನೀವು ಕ್ಲೀನ್ ಆಗಿ ಯುಟಿಲೈಸ್ ಮಾಡಬಹುದು. ಯುಟಿಲೈಸ್ ಮಾಡ್ಕೋಬಹುದು ಸರ್. ಒಳ್ಳೆ ಜಾಗ ಸಿಗುತ್ತೆ. ಸ್ವಲ್ಪ ಕೂಡ ಎಲ್ಲೂ ವೇಸ್ಟೇಜ್ ಆಗಲ್ಲ. ಇಲ್ಲಿ ನೋಡಬಹುದು ಸರ್. ಈ ಕಡೆ ನಾವು ಡ್ರಾಸ್ ಕೊಟ್ಟಿದ್ದೀವಿ. ಇಲ್ಲಿ ಡ್ರಾ ಕೊಟ್ಬಿಟ್ಟಿದ್ದೀರಲ್ವಾ? ಓಕೆ, ವೆರಿ ನೈಸ್. ಸೊ ವೀಕ್ಷಕರೇ, ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತಹ ಗಾಯತ್ರಿ ಮೇಡಮ್ ಇದ್ದಾರೆ. ಸರ್ ಇವತ್ತು ಅವೈಲೇಬಲ್ ಇಲ್ಲ, ಸೊ ಮೇಡಮ್ ಹತ್ರನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಚೆನ್ನಾಗಿದ್ದೀರಾ? ಆರಾಮ, ನೀವು? ನಾನು ಆರಾಮಾಗಿದ್ದೀನಿ. ಏನು ಸರ್ ಇವತ್ತಿಲ್ವಾ? ಮೇಡಮ್, ನನ್ನ ಕ್ವಶನ್ ಏನಂತಂದ್ರೆ, ಮನೆಗೆ ಇಂಟೀರಿಯರ್ ಮಾಡಿಸ್ಬೇಕಾದ್ರೆ ಅಲ್ಯೂಮಿನಿಯಂಗೆ ಹೋಗೋಣ ಅನ್ನೋದು ಐಡಿಯಾ ಸರ್ದ ನಿಮ್ದ?
ಇಬ್ರದ್ದು. ಯಾಕೆ ಅಲ್ಯೂಮಿನಿಯಂ? ನಾವು ಎಲ್ಲ ಸರ್ಚ್ ಮಾಡಿದ್ವಿ, ಯೂಟ್ಯೂಬ್ ಅಲ್ಲೂ ಸರ್ಚ್ ಮಾಡಿದೀವಿ. ಓಕೆ ಓಕೆ. ಅದ್ರಲ್ಲೂ ನಮ್ಗೆ ಗೊತ್ತಾಯ್ತು. ಆಮೇಲೆ ವುಡ್ನು ಸರ್ಚ್ ನೋಡಿದ್ವಿ. ನೋಡಿದಿರ್ತೀರಾ? ಓಕೆ. ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಅದನ್ನು ಕಂಪೇರ್ ಮಾಡಿದ್ವಿ. ಕಂಪೇರ್ ಮಾಡಿದಾಗ ನಮ್ಗೆ ಇದು ಓಕೆ ಅಂತ ಬೆಸ್ಟ್ ಅನ್ಸ್ತು. ಓಕೆ. ಜೊತೆಯಲ್ಲಿ ಬಿ ಇಂಟೀರಿಯರ್ ಓಕೆ ಅಂತ ಬಂದು ಹೋದ್ವಿ. ಬಿ ಇಂಟೀರಿಯರ್ ಅವರ ಆಫೀಸ್ಗೆ ಹೋಗಿದ್ರಿ? ನೀವು ಯೂಟ್ಯೂಬ್ ಅಲ್ಲಿ ತೋರಿಸಿದ್ನಲ್ಲ, ಫೀಲ್ ಮಾಡಿ ನೋಡಿ ಅಂತ ಅಂದ್ರು. ಅದಕ್ಕೆ ಹೋಗಿ ನೋಡ್ಕೊಂಡ್ ಬಂದ್ವಿ. ನಮ್ಗೆ ಅವಾಗ ಓಕೆ ಮಾಡಬಹುದು ಬೆಸ್ಟ್ ಅನ್ನೋ ಒಂದು ಫೀಲಿಂಗ್ ಬಂತು. ಓಕೆ ಓಕೆ. ಆಮೇಲೆ ಮನೇಲಿ ನೋಡಿದ್ರೆ ವುಡ್ ಜಾಸ್ತಿ ಯೂಸ್ ಮಾಡಿದ್ರೆ ಫಿಟ್ ಇದು ಪ್ಯಾಟರ್ನ್ ವುಡ್ ಡಿಸೈನ್ ಜಾಸ್ತಿ. ಯಾರ್ದು ಫೇವ್ರೇಟ್ ವುಡ್ ಡಿಸೈನ್? ನಿಮ್ದ ಹಸ್ಬೆಂಡ್ದ? ಇದು ವೈಟ್ ನಮ್ಮ ಯಜಮಾನ್ರದು, ವುಡ್ ಕಲರ್ ನಂದು. ನಿಮ್ದು ಇವ್ರದ್ದು ಕಾಂಬಿನೇಷನ್ ನೋಡಿ, ಒಳ್ಳೆ ಕಾಂಬಿನೇಷನ್ ಮಾಡಿದ್ದಾರೆ. ಯಜಮಾನ್ರಿಗೆ ವೈಟ್ ಇಷ್ಟ, ಮೇಡಮ್ಗೆ ವುಡ್ ಕಲರ್ ಇಷ್ಟ. ಅವ್ರ ಆಫೀಸ್ ಕಲರ್ ಸೇಮ್ ಅದೇ. ಹೌದಾ? ಓಕೆ. ಆಮೇಲೆ ಹೌದಾ, ಅದಕ್ಕೆ ಅವ್ರು ವೈಟ್ ಯಾವಾಗ್ಲೂ ವೈಟ್ ಬೇಕೇ ಬೇಕು ಮಧ್ಯದಲ್ಲಿ. ಮನೆಗೆ ಓಪನಿಂಗ್ ಅಲ್ಲಿ ಜನ ಬಂದವರೆಲ್ಲ ಸೊ ನೋಡ್ಬಿಟ್ಟು ವುಡ್ ಅಂತ ಅನ್ಕೊಂಡ್ರು, ಅಲ್ಯೂಮಿನಿಯಂ ಅಂತ ಯಾರಿಗಾದ್ರೂ ಗೊತ್ತಾಯ್ತು? 2-3 ಜನ ಬಂದು ನೋಡ್ಕೊಂಡು ಹೋದ್ರು ವುಡ್ಡಲ್ಲಿ ಮಾಡಿದ್ದಾರೆ ಅಂತ. ಊಟ ಮಾಡಿ ಆಮೇಲೆ ಯಜಮಾನಿಗೆ ಫೋನ್ ಮಾಡಿ ಕೇಳಿದ್ರು, ಅದು ಅಲ್ಯೂಮಿನಿಯಂ ಅಂತ. ಮತ್ತೆ ಬಂದು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ. ಓಕೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ರಲ್ಲ ಮನೆ ದಿನ, ಅವಾಗ ಏನಂದ್ರು? ಎಲ್ಲ ಇಂಟೀರಿಯರ್ ಎಲ್ಲ ನೋಡ್ಬಿಟ್ಟು ಇಷ್ಟಪಟ್ರೆ ಎಲ್ಲರೂ ಕೂಡ? ಮೈದಾ ಇಬ್ರು ಮೈದಿರಿ, ಅವರು ಚೆನ್ನಾಗಿದೆ ಅಂದ್ರು. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಯ್ತು. ಚೆನ್ನಾಗಿ. ಯಜಮಾನ್ರು ಆಫೀಸ್ ಅಲ್ಲಿ 1-2-3 ಜನ ಕೇಳಿದ್ದಾರೆ, ಅವರು ಮಾಡಬೇಕು ಅಂತ ಮನಸ್ಸು ಬಂದಿದೆ. ಓಕೆ. ಈಗ ಹೇಗೋ ಬಾಡಿಗೆ ಮನೆಗೂ ಕೂಡ ಇದನ್ನೇ ಮಾಡಿಸ್ಬಿಟ್ಟಿದ್ದೀರಾ. ಸೊ ನಾನು ಕೇಳೋದೇನಂತಂದ್ರೆ, ಇವರು ವರ್ಕರ್ಸ್ ಎಲ್ಲ ಬಂದಿದ್ರಲ್ವಾ, ನೀಟಾಗಿ ವರ್ಕ್ ಮಾಡ್ತಾರಾ? ಕ್ವಿಕ್ ವರ್ಕ್ ಮಾಡ್ತಾರಾ? ಬೇಗ ಮಾಡ್ಕೊಡ್ತಾರಾ? 3 ಜನ ಹುಡುಗರು ಬಂದಿದ್ರು. ಹುಡುಗರೇ ನಾವು ಮನೆ ಮಕ್ಳ ತರನೇ, ಮನೆ ಮಕ್ಳಿದಂಗೆ. ಓಕೆ ಓಕೆ. ನಾನೇ ಡೈಲಿ ನಾನೇ ಬರ್ತಾ ಇದ್ದೆ. ನಮ್ಮ ಯಜಮಾನ ವೀಕ್ಲಿ 1-2 ಡೇಸ್ ಮಾತ್ರ ಬರ್ತಾ ಇದ್ರು. ಓಕೆ. ನಾನು ಹೆಂಗೆ ಆದ್ರೂ ಅವ್ರು ಚೆನ್ನಾಗಿ ನನ್ನ ಟ್ರೀಟ್ಮೆಂಟ್ ಮಾಡಿದ್ದಾರೆ. ನನಗೆ ಇವತ್ತು ಕಣ್ಣೀರು ಬರುತ್ತೆ ಅವ್ರು, ಯಾಕಂದ್ರೆ ಮತ್ತೆ ಬಂದವರು ನನ್ನ ನೋಡ್ಬಿಟ್ಟು ಹೋದ್ರು. ಊಟ ಕೊಟ್ಟಿದ್ದೀನಿ. ಅಂದ್ರೆ ಒಂದು ಒಳ್ಳೆ ಫ್ಯಾಮಿಲಿ ತರ ನೋಡ್ಕೊಂಡು ಅವರು ಚೆನ್ನಾಗಿದ್ರು, ನೀವು ಚೆನ್ನಾಗಿದ್ರೆ. ಓಕೆ. ಅಂಡ್ ಫೈನಲ್ ಆಗಿ ಆನ್ ಟೈಮ್ ಮಾಡ್ಕೊಟ್ರು ಮಕ್ಕಳು, ಬೇಗ ಮಾಡ್ಕೊಟ್ರು. ಓಕೆ. ಅಂಡ್ ನಮ್ಮ ವೀಕ್ಷಕರಿಗೆ ಹೇಳಿ, ಸೊ ಅಲ್ಯೂಮಿನಿಯಂಗೆ ಹೋಗ್ಬೋದಾ, ಬಿ ಇಂಟೀರಿಯರ್ಗೆ ವರ್ಕ್ ಕೊಡ್ಬೋದಾ, ನೀವೇ ಹೇಳಿ. ನಾವು ಮನೆ ಸ್ಟಾರ್ಟ್ ಮಾಡಿದಾಗ 2-3 ಜನ ಬಂದಿದ್ದಾರೆ. ಸರ್ನ ಕೇಳಿ ಬಂದ ಓಕೆ ಚೆನ್ನಾಗಿದೆ ಓಕೆ ಓಕೆ ಅಂತಾನು ಎಲ್ಲೋ ಹೇಳಿದ್ದಾರೆ. ಓಕೆ. ನೀವೇನ್ ಹೇಳ್ತೀರಾ? ನಡೀತಾ ಇರ್ಬೇಕಾದ್ರೆ ಬಂದಿದ್ದಾರೆ. ಓಕೆ ಓಕೆ. ನೀವೇನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ? ಸೂಪರ್. ನಾ ಹೇಳ್ತೇನೆ ಸೂಪರ್ ಅಂತ ಹೇಳ್ತೀರಾ. ವರ್ಕ್ ಕೊಡ್ಬೋದಾಗಾದ್ರೆ ಬಿ ಇಂಟೀರಿಯರ್ಗೆ? ಯಾರು ಬಂದ್ರು ನಾನು ಕೊಡ್ತೀನಿ, ತಮ್ಸ್ಕೊಟ್ಬಿಡಿ. ಬನ್ನಿ ಬಿ ಇಂಟೀರಿಯರ್ಗೆ ಹೋಗಿ. ಓಕೆ ಬನ್ನಿ, ಬೇಕಾದ್ರೆ ಬಂದು ಮೇಡಮ್ ಹತ್ರ ಬಂದು ನೋಡಿ ಮಾತಾಡ್ಕೊಂಡು ಕೂಡ ಹೋಗ್ಬೋದು ಅಂತ ಹೇಳ್ತೀನಿ. ಅಂಡ್ ವರ್ತ್ ಆನ್ ಟೈಮ್ಗೆ ಮಾಡ್ಕೊಡ್ತಾರೆ. ನಾನು ಅದೊಂದು ಹೇಳ್ತೀನಿ, ನಾವು ಹೇಳಿದ 15 ದಿನ ಅಂದ್ರೆ 15 ದಿನಕ್ಕೆ, 20 ದಿನ ಅಂದ್ರೆ 20 ದಿನಕ್ಕೆ ರೆಡಿ ಪರ್ಫೆಕ್ಟ್ ಆಗಿ ಮಾಡ್ಕೊಟ್ಟಿದ್ದಾರೆ. ಆನ್ ಟೈಮ್. ಬೇಕಾದ್ರೆ 1-2 ದಿನ ಮುಂದೆನೆ ಆಗುತ್ತೆ ಅಂತ ಹಿಂದೆ ಆಗೋದಿಲ್ಲ ಅಂತೀರಾ. ಆಮೇಲೆ ಇದು ವರ್ತ್ ಅನ್ನೋದೊಂದಿರುತ್ತೆ. ಇವತ್ತೇನು ಖರ್ಚು ಮಾಡಿದಿರಲ್ಲ, ಹೌದು ₹1 ಹಾಳು ಮಾಡಿಲ್ಲ, ಕರೆಕ್ಟಾಗಿ ಮಾಡಿದ್ದೀರಾ ಅನ್ನೋ ಭಾವನೆ ಇದೆಯಾ ನಿಮಗೆ? ಸರ್ ಏನು ಹೇಳ್ತಾರೆ? ಸರ್ ಅವರಿಂದ ಮಾತಾಡಿದ್ರೆ ಗೊತ್ತಾಗ್ತದೆ, ಅವ್ರು ನಮ್ಗಿಂತ ಚೆನ್ನಾಗಿ ಖುಷಿ ಪಡ್ತಾರೆ, ತುಂಬಾ ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಅಲ್ಯೂಮಿನಿಯಂ ಮತ್ತೆ ಮಕ್ಕಳು ಹುಡುಗರು ಬಂದಿದ್ದಾರಲ್ಲ, ಅವರು ಅಷ್ಟೇ ಮೇಡಮ್ ಈ ತರ ಹಾಕಿ ಅಂತಾನು ಐಡಿಯಾ ಕೊಡ್ತಾರೆ. ನಾವು ಸಜೆಷನ್ಸ್ ಕೊಡ್ತಾರೆ. ಇಲ್ಲ ಈ ತರ ಇದ್ರೆ ಏನು ಅಂತ ನಾನು ಕ್ವಶನ್ ಹಾಕಿದ್ದೀನಿ, ಇಲ್ಲ ಈ ತರ ಇದ್ರೆ ಚೆನ್ನಾಗಿರುತ್ತೆ, ನಾವು ಹೇಳಿಟ್ಟು ಅವರು ಆನ್ ಟೈಮ್ ಮಾಡ್ಕೊಡ್ತಾರೆ. 2 ಟಿವಿ ಯೂನಿಟ್ ಮಾಡ್ತಿದ್ರಲ್ಲ, ಏನಕ್ಕೆ? ಇಲ್ಲೊಂದು ಫ್ಯೂಚರ್ ಕೆಳಗಡೆ ಮಕ್ಕಳಿರಲಿ, ಮೇಲ್ಗಡೆ ನೀವು ನೋಡ್ಕೊಂಡಿರೋಣ ಅಂತ ಒಂದು ಸೇಫ್ಟಿ ಎಕ್ಸ್ಟ್ರಾ ಟಿವಿ ಯೂನಿಟ್ ಮಗನಿಗೋಸ್ಕರನಾ? ಸ್ಕ್ರೀನ್ ಹಾಕಿ ಪ್ರಾಜೆಕ್ಟ್ ಮಾಡ್ಕೋಬಹುದು, ಅವನಿಗೋಸ್ಕರ ಇರ್ಲಿ ಅಂತ ಒಂದು ಎಕ್ಸ್ಟ್ರಾ ಮಾಡಿಟ್ಬಿಟ್ರೆ. ಓಕೆ. ಸೊ ಫೈನಲಿ ವರ್ತ್ ಅಂತ ಅನ್ಸುತ್ತೆ ನಿಮಗೆ ಅಲ್ವಾ? ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಆದ್ರೆ ಹಾಳಾಗುತ್ತೆ, ಇದು ಹಾಳಾಗಲ್ಲ. ಹೌದು, ಕರೆಕ್ಟ್. ಅದೊಂದು ನಿಮಗೆ ಯೂಟ್ಯೂಬ್ ಅಲ್ಲೆಲ್ಲ ನೀವು ಹೇಳ್ತೀರಾ. ಸೊ ವುಡ್ ಹೋಗೋ ಚಾನ್ಸ್ ಇದೆ, ಇದು ಹೋಗಲ್ಲ ಅನ್ನೋ ಭಾವನೆ. 15 ವರ್ಷ ಆದ್ಮೇಲೆ ಹುಳ ಬರುತ್ತೆ. ಬಂದೇ ಬರುತ್ತೆ. ಹೌದು, ಕರೆಕ್ಟ್. ಇಲ್ಲ 20 ವರ್ಷ ಆದ್ಮೇಲೆ ಬಂದೇ ಬರುತ್ತೆ. ಇದರಲ್ಲಿ ಹುಳ ಇಲ್ಲ ಅಲ್ಲ. ನೀವೇ ಹೇಳ್ತೀರಾ ಕಲರ್ ಚೇಂಜ್ ಮಾಡ್ಕೋಬಹುದು, ಬೇಕಾದ್ರೆ ಚೇಂಜ್ ಮಾಡ್ಕೊಬಿಡಬಹುದು. ವರ್ತ್ ಅಂತ ಅನ್ಸುತ್ತೆ ನಿಮಗೆ ಅಲ್ವಾ? ಸೂಪರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ರಘುನಾಥ್ ಸರ್, ಸರ್ ಮೇಲೆ ಎಷ್ಟು ರೂಮ್ಗಳಿದೆ, ಏನೇನಿದೆ ಸರ್? ಇಲ್ಲಿ 3 ರೂಮ್ಸ್ ಇದೆ ಸರ್, ವಿತ್ ಒಂದು ಲಿವಿಂಗ್ ಏರಿಯಾ ಇದೆ. ಓಕೆ. ಸೊ ಲಿವಿಂಗ್ ಏರಿಯಾದಲ್ಲಿ ಇಲ್ಲೊಂದು ಅದ್ಭುತವಾದಂಥ ಒಂದು ಟಿವಿ ಯೂನಿಟ್ ನೋಡ್ಬೋದು ಸರ್. ಮೇಲ್ಗಡೆನೂ ಒಂದು ಟಿವಿ ಯೂನಿಟ್ ಮಾಡಿಸ್ತಿದ್ದೀರಾ? ಸೊ ಇದು ಬಂದು ಸೈಜ್ ಆಲ್ಮೋಸ್ಟ್ ನಿಮಗೆ 8x10 ಬರುತ್ತೆ ಸರ್. ಓಕೆ 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 ಓಕೆ. ದೊಡ್ಡ ಟಿವಿ ಯೂನಿಟ್ ಇದೆ ಇಲ್ಲಿ. ಹೌದು, ಇದು ಕೂಡ ತುಂಬಾ ದೊಡ್ಡದಿದೆ. ಸೊ ಇದು ಕೂಡ ನೋಡ್ಬೋದು ನೀವೆಲ್ಲ, ಪುಷ್ ಬಟನ್ಸ್.
ಇದು ಇದು ಒಂಥರ ಜಾರ್ಬಂಡಿ ಡಿಸೈನ್ ಸರ್. ನೋಡ್ಲಿಕ್ಕೆ ತುಂಬಾ ಡಿಸೆಂಟ್ ಆಗಿ ಕಾಣುತ್ತೆ. ಕೆಲವ್ರಿಗೆ ಇವ್ರೇನು ಹ್ಯಾಂಡಲ್ ಹಾಕಿಲ್ವಾ ಅಂತ ಅನ್ಸುತ್ತೆ, ಬಟ್ ಇದು ವಿತೌಟ್ ಹ್ಯಾಂಡಲ್ ಬರುವಂತ ಪುಷ್ ಬಟನ್ಸ್. ಸೊ ಇದು ನೋಡಿ ಸ್ವಲ್ಪ ಏನೋ ಡಿಸೈನ್ಸ್ ಆಗಿ ಕ್ಲೈಂಟ್ ರಿಕ್ವೈರ್ಮೆಂಟ್ ಪ್ರಕಾರ ನಮಗೂ ಸ್ವಲ್ಪ ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡಿರೋ ಜಾರ್ಬಂಡಿ ಡಿಸೈನ್. ಓಕೆ ಓಕೆ. ಸೊ ಸೇಮ್ PVC ಲೂವರ್ಸ್ ಯೂಸ್ ಮಾಡಿದೀವಿ ವಿತ್ ಮಾರ್ಬಲ್ ಶೀಟ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಬ್ಯಾಕ್ ಸೈಡ್ ಕೂಡ ACP ಶೀಟ್ ವಿತ್ ಮಾರ್ಬಲ್ ಫಿನಿಶಿಂಗ್ ಕೊಟ್ಟಿರುವಂತದ್ದು ಸರ್. ಸೊ ಈ ಕಡೆ ಫುಲ್ ಸ್ಟೋರೇಜ್ ಇದೆ ಸರ್. ಸೊ ಎಷ್ಟು ದೊಡ್ಡ ಗಿಫ್ಟ್ ಐಟಮ್ಸ್ ಇದ್ರು ಈಸಿಯಾಗಿ ಇಡ್ಬೋದು ಸರ್. ವಾವ್, ಲೆಂದಿ ಮಾಡ್ಕೊಂಡಿದ್ದೀರಾ. ಆಲ್ಮೋಸ್ಟ್ 2 feet ಹೈಟ್ ಬರುತ್ತೆ. ಸೊ ಟೋಟಲ್ ಹೈಟ್ ಬಂದು 10 feet ಬರುತ್ತೆ ಸರ್. ಇದು 10 feet ಬರುತ್ತೆ. ಬನ್ನಿ ಸರ್ ನೆಕ್ಸ್ಟ್ ರೂಮ್ಸ್ ನೋಡೋಣ. ಸರ್ ಟೋಟಲ್ 3 ರೂಮ್ ಇದೆ ಇಲ್ಲಿ. ಇಲ್ಲಿ 3 ರೂಮ್ಸ್ ಇದೆ ಸರ್. ಸೊ ಇದು ಚಿಲ್ಡ್ರನ್ಸ್ ರೂಮ್. ಓಕೆ. ಸೊ ಇದು ಕೂಡ ವಿಡ್ತ್ ನಿಮ್ಗೆ ಅಪ್ರಾಕ್ಸಿಮೇಟ್ 10 feet ಬರುತ್ತೆ ಸರ್ ವಿಡ್ತ್. ಇದು ಟ್ರಿಪಲ್ ಡೋರ್ ಏನೇ? ಟ್ರಿಪಲ್ ಡೋರ್ ಸರ್, ಫುಲ್ ಟ್ರಿಪಲ್ ಡೋರ್ ಬರುತ್ತೆ. ಈ ಕಲರ್ ಹೆಸರೇನು ಇದರದ್ದು ಸರ್? ಮೆಟಾಲಿಕ್ ಬ್ಲೂ ಸರ್. ಮೆಟಾಲಿಕ್ ಬ್ಲೂ ವಿತ್ ಚಾಂಪಿಯನ್ ಗೋಲ್ಡ್ ಫ್ರೇಮ್. ಓಕೆ ನೋಡಿ, ಇದು ಡ್ರೆಸ್ಸಿಂಗ್ ಯೂನಿಟ್ ಸರ್. ಓಕೆ ವೀಕ್ಷಕರೇ, ಡ್ರೆಸ್ಸಿಂಗ್ ಇದು ಅಗಲ ಬಂದಿದೆ ನೋಡಿ, ಎಷ್ಟು ದೊಡ್ಡದಾಗಿದೆ. 2 feet ಬರುತ್ತೆ ಸರ್. ಸೊ ಒಳಗಡೆ ಫುಲ್ ಸ್ಟೋರೇಜ್ ಇದೆ ಸರ್. ಒಳಗಡೆನೂ ಕೂಡ ಕಂಪ್ಲೀಟ್ ಆಗಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಕೆಳಗಡೆ ಡ್ರಾ ಇದೆ. ಸೊ ಲಾಫ್ಟ್ ನೋಡ್ಬೋದು ಸರ್, 3.5 feet ಬರುತ್ತೆ ಸರ್ ಹೈಟ್. ಸೊ ಉದ್ದ ಬರುತ್ತಲ್ಲ ಸರ್ ಇದು? ಬಿಲ್ಡಿಂಗ್ ಹೈಟ್ ಜಾಸ್ತಿ ಇದೆ. ಬಿಲ್ಡಿಂಗ್ ಹೈಟ್ ಜಾಸ್ತಿ ಇರೋದಕ್ಕೆ ಉದ್ದ ಕೊಟ್ಟಿದ್ದಾರೆ. ಫುಲ್ ಉದ್ದ ಬರುತ್ತೆ, ಹೌದು. ಸೊ ಲೈಟಿಂಗ್ ಎಲ್ಲ ನೋಡ್ಬೋದು ಅದರಲ್ಲಿ. ಸೊ ಇಲ್ಲಿ ನೋಡಿ ಸರ್. ಸೊ ಫುಲ್ ಸ್ಪೇಸ್ ಹ್ಯಾಂಗಿಂಗ್ ವಿತ್ 2 big drawers ಕೊಟ್ಟಿದ್ದೀವಿ. ಇಲ್ಲಿ 2 ಡ್ರಾವರ್ ಕೊಡ್ತಿದ್ದೀರಾ? ಅದು ವಿತ್ ಲಾಕ್ ಅಲ್ವಾ? ವಿತ್ ಲಾಕ್ ಸರ್. ಓಕೆ ಓಕೆ. ಲಾಸ್ಟ್ ಅಲ್ಲಿ ಇಲ್ಲಿ ಕೂಡ ಫುಲ್ ಸ್ಪೇಸ್ ನಿಮಗೆ ಸ್ಟೋರೇಜ್ಗೆ ಕೊಟ್ಟಿರ್ತೀವಿ ಸರ್. ಸೊ ಸ್ಟೋರೇಜ್ ತುಂಬಾ ಇದೆ. ಹೌದು. ಓಕೆ, ವೆರಿ ನೈಸ್. ಬನ್ನಿ ಸರ್ ಇನ್ನೊಂದು ರೂಮ್ಗೆ ಹೋಗೋಣ. ಹಾಂ ಸರ್. ಶಿಕ್ಷಕರೇ, ಈ ಕಡೆನೂ ಕೂಡ ಒಂದು ರೂಮ್ ಇದೆ. ಇದು ಸ್ಟಡಿ ರೂಮ್ ಅಲ್ವಾ ಸರ್ ಇದು? ಹೌದು. ಓಕೆ, ಓನ್ಲಿ ಸ್ಟಡಿ ಮಾತ್ರ ಮಾಡಿರೋದು? ಓನ್ಲಿ ಸ್ಟಡಿಗೆ ಮಾತ್ರ ಸರ್ ಇದು. ಇದು ಕಲರ್ ಏನಿದು? ಸೊ ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್ ವಿತ್ ಚಾಂಪಿಯನ್ ಗೋಲ್ಡ್. ಮೆಟಾಲಿಕ್ ಬ್ರಾನ್ಸ್ ವಿತ್ ಚಾಂಪಿಯನ್ ಗೋಲ್ಡ್. ಓಕೆ ಓಕೆ ಓಕೆ. ಏನೇನು ಮಾಡಿದ್ದೀರಾ ಇಲ್ಲಿ? ಸೊ ಈ ಕಡೆ ನಿಮಗೆ ಡ್ರಾ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸೊ ಫುಲ್ ಸ್ಪೇಸ್ ಆಲ್ಮೋಸ್ಟ್ 2 feet ಡೆಪ್ತ್ ಇದೆ. ಸೊ ಆರಾಮಾಗಿ ಕಂಫರ್ಟಬಲ್ ಆಗಿ ಕೂತ್ಕೊಂಡು ಓದ್ಬೋದು ಸರ್. ಇಬ್ಬರು ಮಕ್ಕಳಂದು ಆರಾಮಾಗಿ ಓದ್ಬೋದು. ಸೊ ಈ ಕಡೆ ನೋಡಿ ಬುಕ್ಸ್ ರ್ಯಾಕ್. ಫುಲ್ ಬುಕ್ ಸ್ಟೋರ್ಸ್ ನೋಡಿ ವೀಕ್ಷಕರೇ. ಸೊ ಒಳ್ಳೆ ಸ್ಟಡಿ ಕೊಟ್ಟಿದ್ದೀರಾ ಇಲ್ಲಿ. ಸೂಪರ್. ಬನ್ನಿ ಇನ್ನೊಂದು ರೂಮ್ಗೆ ಹೋಗೋಣ. ಸೊ ಇದು ಸರ್? ಇದು ಮಾಸ್ಟರ್ ಬೆಡ್ರೂಮ್ ಸರ್. ಮಾಸ್ಟರ್ ಬೆಡ್ರೂಮ್ ಆಯಿತು. ಓಕೆ. ಸೊ ಎಲ್ಲ ರೂಮಲ್ಲೂ 10 feet ಬಿಡ್ತಿರೋದೇ ಇದು ಕೊಟ್ಟಿದ್ದೀರಾ? ಹೌದು ಸರ್, ಹೌದು. ಎಲ್ಲ ಕಡೆ ವಿಡ್ತ್ 10 feet ಇದೆ, ಪ್ಲಸ್ ಹೈಟು 3.5 ಬರುತ್ತೆ ಸರ್. ಲಾಫ್ಟ್ ಹೈಟು ಕೂಡ ತುಂಬಾ ದೊಡ್ಡದು ಬರುತ್ತೆ. ಸೀಲಿಂಗ್ ಹೈಟ್ ದೊಡ್ಡದು ಬರುತ್ತೆ ಸರ್. ಹೌದು. ಸೊ ಇಲ್ಲಿ ನೋಡ್ಬೋದು ನೀವು, ಈ ಕಡೆ ಫುಲ್ ಸ್ಪೇಸ್ ಯುಟಿಲೈಸೇಷನ್ ಆಗಿದೆ. ಸೊ ಇಲ್ಲೂ ಕೂಡ ಫುಲ್ ಸ್ಪೇಸ್ ಯುಟಿಲೈಸ್ ಮಾಡಿದೆ. ಜಾಗ ತುಂಬಾ ಕೆಳಗಡೆ, ಹೌದು, ಕೆಳಗಡೆ ಡ್ರಾ ಕೊಟ್ಟಿದ್ದೀರಾ? ಕೆಳಗಡೆ ಡ್ರಾವರ್ ಕೊಟ್ಟಿದ್ದೀರಾ? ಓಕೆ. ಆಮೇಲೆ ಆ ಕಡೆ? ಹೌದು ಸರ್. ಈ ಕಡೆ ನೀವು ಮತ್ತೆ ಸ್ಪೇಸ್ ಫುಲ್ ಯುಟಿಲೈಸೇಷನ್ಗೆ ಕೊಟ್ಟಿದ್ದೀವಿ ಸರ್. ಮತ್ತೆ ಡ್ರಾ ಕೊಟ್ಟಿದ್ದೀವಿ ಸರ್. ಓಕೆ ಓಕೆ ಓಕೆ. ಸೊ ಇದು ಇದೆ ಅಲ್ವಾ ಮೆಟಾಲಿಕ್? ಮೆಟಾಲಿಕ್ ಬ್ರಾನ್ಸ್ ಸರ್. ಹೌದು, ಮೆಟಾಲಿಕ್ ಬ್ರಾನ್ಸ್. ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್. ಹೌದು ಸರ್, ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಕೊಟ್ಟಿದ್ದೀವಿ. ಸೊ ನೋಡ್ಬೋದು ಆಲ್ಮೋಸ್ಟ್ 2.5 ಅಡಿ ಮಿರರ್ ಬಂದಿದೆ. ಸೊ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಡ್ರಾಸ್ ಕೊಟ್ಟಿದ್ದೀವಿ. ಸೊ ಕೆಳಗಡೆ ಕೂಡ ನಿಮಗೆ ಫುಲ್ ಸ್ಟೋರೇಜ್ ಇದೆ. ಸ್ಟೋರೇಜ್ ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಸರ್ ಇದನ್ನ. ಇಲ್ಲೂ ಕೂಡ ಆಲ್ಮೋಸ್ಟ್ ವಿಡ್ತ್ ಬಂದಿದ್ದು 3.5 feet ವಿಡ್ತ್ ಬರುತ್ತೆ ಸರ್. 3.5 ಬರುತ್ತೆ ಇದು. ಓಕೆ ಓಕೆ. ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್. ಸೊ ಫೈನಲ್ ಆಗಿ ಸೆಕೆಂಡ್ ಫ್ಲೋರ್ ಅಲ್ಲಿ ಇದೀವಿ ಇವಾಗ. ಮೇಲ್ಗಡೆ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ಸರ್ ಏನ್ ಮಾಡಿದ್ದೀರಾ? ಸರ್ ಇದು ಇಲ್ಲೂ ಕೂಡ ಒಂದು ಆರ್ಡರ್ ಮಾಡಿರುವಂತದ್ದು. ಸೊ ಇದೊಂದು ಸ್ಪೆಷಲ್ ರಿಕ್ವೈರ್ಮೆಂಟ್ ಸರ್ ಕ್ಲೈಂಟ್. ಓಕೆ. ಸೊ ವೈಟ್ ಕಲರ್ ಅಲ್ಲಿ ಬೇಕು ವಿತ್ ವುಡನ್ ಫಿನಿಶಿಂಗ್ ನಮಗೆ ಬಾರ್ಡರ್ ಬೇಕು ಅಂತ ಕೇಳಿದ್ವಿ ಸರ್. ಸೊ ಓಪನ್ ಡೋರ್ ಮಾಡಿರುವಂತದ್ದು. ಸೊ ನೋಡಿ ಆಲ್ಮೋಸ್ಟ್ 1.5 feet ಹ್ಯಾಂಡಲ್ಸ್ ಇದೆ ಸರ್. ಇದು ಚೆನ್ನಾಗಿ ಬಂದಿದೆ ಸರ್. ಇದು ಯೂನಿಕ್ ಹ್ಯಾಂಡಲ್ ಕೊಟ್ರಲ್ವ ಇಲ್ಲಿ? ಪೌಡರ್ ಕೋಟೆಡ್ ಇದು ಫ್ಯಾನ್ಸಿ ಹ್ಯಾಂಡಲ್ಸ್. ಓ ಸೂಪರ್ ಆಗಿದೆ. ಇಲ್ಲೆಲ್ಲ ಫುಲ್ ಓಪನಿಂಗ್ ಸರ್ ಇಲ್ಲಿ? ಫುಲ್. ಸೊ ಓಪನ್ ಮಾಡಿ. ಓ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್. ನೋಡಿ ಬಟ್ ಎಂಟೈರ್ ಆಗಿ ವೈಟ್ ಮಾಡ್ಬಿಟ್ರವ ಸರ್? ಫುಲ್ ವೈಟ್ ಇದೆ ಸರ್. ಓಕೆ. ಸೊ ಇದು ಒಂಥರ ಯೂನಿಕ್ ಆಗಿದೆ ಸರ್. ಹಾಂ ನೋಡ್ಬೋದು ಸರ್. ಇಲ್ಲಿ ಫುಲ್ ಸ್ಟೋರೇಜ್ ಇದೆ ಸ್ಪೇಸ್. ಫುಲ್ ಎಂಟೈರ್ ಆಗಿ ಸ್ಟೋರೇಜ್ ಅಲ್ವಾ? ಓಕೆ. ಸೊ ನೋಡಿ ಲಾಫ್ಟ್ ಕೂಡ ಎಲ್ ಶೇಪ್ ಲಾಫ್ಟ್ ಇದೆ ಸರ್. ಈ ಕಡೆ ಒಂದು ತೆಗಿರಿ ಸರ್, ತೋರಿಸ್ಬಿಡೋಣ. ಓ ಫುಲ್ ಸ್ಟೋರೇಜ್ ಇದೆ ಸರ್ ಇಲ್ಲಿ. ಓ ಇಲ್ಲಿ ಎಲ್ ಶೇಪ್ ಲಾಫ್ಟ್ ಬರುತ್ತೆ ಸರ್. ಸೈಡಲ್ಲೂ ಕೂಡ ಲಾಫ್ಟ್ ತೊಗೊಂಡಿದ್ದೀರಾ? ಫುಲ್
ಓಕೆ ಸರ್, ಒಂದೆರಡು ಕ್ವಶನ್ ಇದೆ ಸರ್. ಹಾಂ ಸರ್, ಈ ಕಡೆ ಬಂದ್ಬಿಡಿ ಸರ್. ಇವಾಗ ಈ ಮನೆ ಎಂಟೈರ್ ಬಜೆಟ್ ಎಷ್ಟಾಯ್ತು ಸರ್ ಇದು? ಸೊ ಇದು ಎಂಟೈರ್ ಬಿಲ್ಡಿಂಗ್ ಸರ್, ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ 1 BHK ಇದೆ. ಸೊ ಫಸ್ಟ್ ಫ್ಲೋರ್ 2 BHK ಒಂದು ಮನೆ ಇದೆ, ಅಂಡ್ ಇದು 5 BHK ಡ್ಯೂಪ್ಲೆಕ್ಸ್ ಹೌಸ್ ಇದೆ ಸರ್. ಓಕೆ ಓಕೆ ಓಕೆ. ಸೊ ಇದು ಆಲ್ಮೋಸ್ಟ್ 18 lakhs ಆಗಿದೆ ಸರ್. 18 ಲಕ್ಷ. 18 ಲಕ್ಷ ಆಗಿದೆ. ಓಕೆ, ಬಾಡಿಗೆ ಮನೆ ಇದೆ ಅಂದ್ರಲ್ಲ, ಒಂಚೂರು ಬಾಡಿಗೆ ಮನೆ ನೋಡ್ಕೊಂಡ್ ಬನ್ನಿ ಸರ್, ನೋಡ್ಕೊಂಡ್ ಬರೋಣ. ಮೇಲ್ಗಡೆ ಒಂದು ಬಾಕ್ಸ್ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ. ಹೆಂಗೋ ಇಲ್ಲಿ ವಾಷಿಂಗ್ ಮಿಷಿನ್ ಇದೆ ಅಲ್ವಾ, ಹಂಗಾಗಿ ಆರಾಮಾಗಿ ಏನ್ ಬೇಕಂದ್ರೆ ಯೂಸ್ ಮಾಡಿ ಸ್ಟೋರೇಜ್ ಹಾಕೊಬಹುದು. ಆಮೇಲೆ ಇಲ್ಲೊಂದು ಬಾಕ್ಸ್, ಇದು ಕೂಡ ಒಂದು ಅಟೆಂಟಿ ಕೊಟ್ಟಿದ್ದೀವಿ ಸರ್. ಓಹೋ, ಸೊ ಫುಲ್ ಸ್ಟೋರೇಜ್ ಸ್ಪೆಷಲ್ ಎಲ್ಲ ಕಡೆನೂ ಸ್ಟೂಡೆಂಟ್ ಸ್ಟೋರೇಜ್ ಸಿಗಬೇಕು ಆ ಥರ ಮಾಡಿದ್ದೀರಾ. ಪ್ರಜ್ಞಾ ಸರ್, ಇವಾಗ ರೆಂಟಲ್ ಅಲ್ಲಿ ಇದ್ದೀವಿ. ಸರ್ ಇದು ಎಷ್ಟು BHK ರೆಂಟಲ್ ಸರ್? ಇದು 2 BHK ರೆಂಟೆಡ್ ಹೌಸ್ ಸರ್. ಏನೇನು ಮಾಡಿದ್ದೀರಾ ಇಲ್ಲಿ? ಸೊ ಇದು ಎಂಟೈರ್ ಮನೆ ಮಾಡಿದ್ದೀವಿ ಸರ್. ಟಿವಿ ಯೂನಿಟ್ ಆಗಿರ್ಬೋದು, 2 bedrooms ಕಿಚನ್ ಫುಲ್ ಮಾಡಿದ್ದೀವಿ. ಸೊ ಇದು ಕೂಡ ಸಿಂಪಲ್ ಟಿವಿ ಯೂನಿಟ್ ಸರ್. ಸೊ ಇದು ನಿಮ್ಗೆ ಆಲ್ಮೋಸ್ಟ್ 6x7 ಬರುತ್ತೆ ಸರ್. 6 feet ವಿಡ್ತ್, 7 feet ಹೈಟ್. ಸೊ ಪ್ಯಾಟ್ರನ್ ಎಲ್ಲ ಸೇಮ್ ಇದೆ ಸರ್. ಸೊ ನಿಮ್ಗೆ ಕೆಳಗಡೆ ನೋಡಿ, ಸೊ ಇಲ್ಲೆಲ್ಲ ನಾಬ್ ಹ್ಯಾಂಡಲ್ಸ್ ಕೊಟ್ಟಿದ್ದೀವಿ. ಸೊ ಫುಲ್ ಸ್ಟೋರೇಜ್. ಸೊ ಇಲ್ಲಿ ಅವ್ರ ಸೆಟಪ್ ಬಾಕ್ಸ್ ಏನು ಬೇಕಾದ್ರೂ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು. ಸೊ ಇಲ್ಲೂ ಕೂಡ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸೊ ಬ್ಯಾಕ್ ಸೈಡ್ ಸೇಮ್ ಮಾರ್ಬಲ್ ಫಿನಿಶಿಂಗ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ ವಿತ್ ACP ಸರ್. ಬ್ಯಾಕ್ ಸೈಡ್ ಫುಲ್ ವೈಟ್ ACP ವಿತ್ PVC ಲೂವರ್ಸ್ ಕೊಟ್ಟಿರುವಂಥದ್ದು ಸರ್. ಓಕೆ, ಸ್ವಲ್ಪ ಎಲಿಗೆಂಟ್ ಆಗಿದೆ. ಹೌದು. ಸೊ ಇದೇನಂದ್ರೆ ಸೊ ಡಿಸೆಂಟ್ ಆಗಿದೆ, ಬಟ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಅಂತ ಹೇಳ್ತಾರೆ. ಬನ್ನಿ ಸರ್, ಇದು ಕಿಚನ್ ತೋರಿಸ್ಬಿಡಿ. ಹಾಗೆ ಸೈಜ್ ಏನಿದೆ ಕಿಚನ್? ಸೊ ಇದು ಕೂಡ ಸರ್ ನಿಮಗೆ 8x10 ಬರುತ್ತೆ ಸರ್. 8x10 ಬರುತ್ತೆ. ಸೊ ಹೈಟ್ ನೋಡ್ಬೋದು ಸರ್, 3.5 ಬರುತ್ತೆ ಸರ್ ಹೈಟ್ ಅಲ್ಲಿ ಲಾಫ್ಟ್. ಸೊ ಯು ಶೇಪ್ ಫುಲ್ ಲಾಫ್ಟ್ ಬರುತ್ತೆ ಸರ್. ಫುಲ್ ಲಾಫ್ಟ್ ಇದೆ. ಸೊ ಇಲ್ಲಿ ನೋಡ್ಬೋದು ಸರ್, ಸಿಂಕ್ ಯೂನಿಟ್ ಸರ್. ಸೊ ಇದು ಕೂಡ ಎಲ್ಲ ಡಬಲ್ ಸೈಡೆಡ್. ಇದು ಡಬಲ್ ಸೈಡ್ ಇದೆ. ಫುಲ್ ಎಂಟೈರ್ ಬಿಲ್ಡಿಂಗ್ ಫುಲ್ ಪ್ರೀಮಿಯಂ ಸರ್. ರೆಂಟೆಡ್ ಮನೆ ಆ ಥರ ಏನಿಲ್ಲ, ಎಲ್ಲ ಕೂಡ ಫುಲ್ ಪ್ರೀಮಿಯಂ ವರ್ಕ್ ಸರ್. ನೋಡಿ, ಫುಲ್ ಸ್ಪೇಸ್ ನಿಮಗೆ ಯೂಸ್ ಆಗಿದೆ. ಸೊ ಇಲ್ಲೂ ಕೂಡ ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಸರ್. ಸೊ ಸೇಮ್ 3 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ ಇಲ್ಲೂ ಕೂಡ. ಓಕೆ, ಇಲ್ಲಿ ನೋಡ್ಬೋದು ಸರ್, ಫುಲ್ ಸ್ಪೇಸ್ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಜೊತೆಗೆ ನಿಮಗೆ ಗ್ರಾಸರಿ ಯೂನಿಟ್ ವಿತ್ ರ್ಯಾಕ್. ಆಲ್ಮೋಸ್ಟ್ 6 feet ಇದೆ ಸರ್. 6x2 ಹೈಟ್ ಬರುತ್ತೆ. 6x2 ಬರುತ್ತೆ ಇದು. ಓಕೆ, ಇದು ಲಾಫ್ಟ್ ತುಂಬ ದೊಡ್ಡದು ಬರುತ್ತಲ್ಲ? ಲಾಫ್ಟ್ ತುಂಬ ಹೈಟ್ ಜಾಸ್ತಿ ಬರುತ್ತೆ ಸರ್. ಈ ಸೆಕ್ಷನ್ ಇಲ್ಲೂ ಕೂಡ ನಿಮಗೆ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಸೊ ಮೇಲ್ಗಡೆ ವಿತ್ ಪ್ಯಾಂಟ್ರಿ ಕೊಟ್ಟಿದ್ದ. ಇದು ರೆಂಟೆಡ್ ಪರ್ಪಸ್ ಆಗಿರೋದ್ರಿಂದ ಓನ್ಲಿ ಸ್ಟೋರೇಜು, ಪ್ಯಾಂಟ್ರಿ ಕೊಟ್ಟಿಲ್ಲ. ಇಲ್ಲಿ ಮಿಕ್ಸಿ ಎಲ್ಲ ಇಟ್ಕೋಬಹುದು. ಹೌದು ಸರ್, ಮಿಕ್ಸಿ, ಓವೆನ್ ಏನು ಬೇಕಾದ್ರೆ ಇಟ್ಕೊಬೋದು ಸರ್. ಅದಕ್ಕೆ ಒಂದು ಜಾಗ ಮಾಡಿಕೊಟ್ಟಿದ್ದೀರಾ. ಓಕೆ, ಸೂಪರ್. ಬನ್ನಿ ಸರ್, ರೂಮ್ಗೆ ಹೋಗ್ಬಿಡೋಣ. ಸೊ ಒಂದು ವ್ಯಾನಿಟಿನೂ ಮಾಡಿಕೊಟ್ರೆ ಸರ್. ಹೌದು, ಇದು ಕೂಡ ನಿಮ್ಗೊಂದು ಹ್ಯಾಂಡ್ ವಾಶ್ ಯೂನಿಟ್ ಕೂಡ ಇದೆ. ಸೊ ನೋಡ್ಬೋದು ಸರ್. ನೋಡಿ, ಸಿಂಪಲ್ ಆಗಿ ಎಲಿಗೆಂಟಾಗಿ ಮಾಡಿದ್ದಾರೆ. ಓಕೆ ಸರ್, ರೂಮ್ಗೆ ಹೋಗ್ಬಿಡೋಣ. ಹಾಗೆ ಬನ್ನಿ ಸರ್. ವಾರ್ಡ್ರೋಬ್ ಸೈಜ್ ಏನಿದೆ ಸರ್ ಇದು? ಸರ್ ಇದು ನಿಮಗೆ 8x7 ಬರುತ್ತೆ ಸರ್. 8x7 ವಾರ್ಡ್ರೋಬ್ ಕಲರ್ ಅಲ್ವಾ ಸರ್ ಇದು? ಯೂನಿಕ್ ಕಲರ್ ಸರ್. ಇದು ಚಾಕ್ಲೇಟ್ ಬ್ರೌನ್ ಕಲರ್ ಬರುತ್ತೆ ಸರ್. ಏನಂತಾರೆ ಇದಕ್ಕೆ? ಚಾಕ್ಲೇಟ್ ಬ್ರೌನ್. ಚಾಕ್ಲೇಟ್ ಬ್ರೌನ್ ವಿತ್ ವೈಟ್ ಸೆಂಟರ್ ಬಾರ್ಡರ್ ಕೊಟ್ಟಿದ್ದೀವಿ. ಸೊ ನಿಮಗೆ ಎಲ್ ಶೇಪ್ ಲಾಫ್ಟ್ ಬರುತ್ತೆ ಸರ್. ಬಟ್ ಇದು ಕಲರ್ ತುಂಬಾ ಚೆನ್ನಾಗಿದೆ ಸರ್. ಇದು ನೋಡಿ ವೀಕ್ಷಕರೇ, ಮಾಡ್ಕೋಬೋದು ಇದನ್ನ ಒಳಗಡೆ ಸರ್. ಇದು ಓಪನೇಬಲ್ ಆಗಿರ್ಬೋದು. ಇದು ಎಲ್ಲ ಓಪನೇಬಲ್ ಡೋರ್ಸ್ ಸರ್. ಯಾಕಂದ್ರೆ ರೆಂಟೆಡ್ ಮನೆ ಅಂದಾಗ ಸ್ವಲ್ಪ ಮೇಂಟೆನೆನ್ಸ್ ಎಲ್ಲ ಇರೋದ್ರಿಂದ ಕ್ಲೈಂಟ್ ಇಲ್ಲ ಸರ್ ಓಪನೇ ಕೊಡಿ ಅಂತ ಹೇಳಿದ್ರು. ಸೊ ಇಲ್ಲಿ ನಾವು ಡ್ರಾಸ್ ಕೊಟ್ಟಿದ್ದೀವಿ. ಸೊ ಫುಲ್ ಸ್ಟೋರೇಜ್. ಸೊ ಇಲ್ಲೂ ಕೂಡ ಫುಲ್ ಸ್ಟೋರೇಜ್ ಇದೆ ಸರ್. ಓಕೆ ಓಕೆ. ಸೊ ಲಾಸ್ಟಲ್ಲಿ ಲಾಂಗ್ ಯೂನಿಟ್. ಹೌದು, ನಿಮಗೆ ಡ್ರೆಸ್ಸಿಂಗ್ ಟೇಬಲ್. ಓಕೆ ಓಕೆ. ಬ್ಯಾಕ್ ಸೈಡ್ ಸ್ಟೋರೇಜು. ಓಕೆ. ಸೊ ಇದೊಂದು ಸಪ್ರೇಟ್ ಆಗಿರುತ್ತೆ, ಇದ್ದಂಗೆ ಇರುತ್ತೆ, ನಿಮಗೆ ಡಿಸ್ಟರ್ಬೆನ್ಸ್ ಇರೋಲ್ಲ ಇದು. ಸರಿ, ಸೂಪರ್. ಇನ್ನೊಂದು ರೂಮ್ ಹೋಗೋಣ ಸರ್. ಸೊ ಈ ರೂಮಲ್ಲಿ ಸರ್ ಕಲರ್ ಏನಿದು? ಸರ್ ಇದು ಮೆಟಾಲಿಕ್ ಬ್ರಾನ್ಸ್ ಸರ್. ಮೆಟಾಲಿಕ್ ಬ್ರಾನ್ಸ್. ಹೌದು. ಸೊ ಇದು ಕೂಡ ಎಲ್ ಶೇಪ್ ಲಾಫ್ಟ್ ಬರುತ್ತೆ ಸರ್. ಓಕೆ. ಸೊ ಫುಲ್ ಲಾಫ್ಟ್ ಎಲ್ ಶೇಪ್ ಬರುತ್ತೆ. ಬಾಡಿಗೆ ಮನೆಯವ್ರಿಗೆ ಒಳ್ಳೆ ಸ್ಟೋರೇಜ್. ಹೌದು ಸರ್, ಸ್ಟೋರೇಜ್ ಭಾಳ ಚೆನ್ನಾಗಿದೆ ಸರ್. ಇಲ್ಲಿ ನೋಡಿ ಸರ್. ಸೊ ಫುಲ್ ಸ್ಪೇಸ್ ನಿಮ್ಗೆ ನೀಟಾಗಿ ಯೂಸ್ ಮಾಡ್ಬೋದು. ಎಸ್, ವಿತ್ ಡ್ರಾಸ್ ಕೂಡ ಕೊಡ್ತೀವಿ. ಆ್ಯಂಡ್ ಎಲ್ಲ ವಿತ್ ಎಪ್ಕೋ ಲಾಕ್ಸ್ ಬರುತ್ತೆ, ನೋಡ್ಬೋದು. ವಾ, ತುಂಬ ಚೆನ್ನಾಗಿದೆ. ಓಕೆ. ಸೊ ಇಲ್ಲೂ ಕೂಡ ವಿತ್ ಇನ್ಕ್ಲೂಡಿಂಗ್ ಡ್ರೆಸ್ಸಿಂಗ್ ಯೂನಿಟ್ ಸರ್. ಇದರಲ್ಲಿ ಡ್ರೆಸ್ಸಿಂಗ್ ಬೇರೆ ಆ್ಯಡ್ ಮಾಡಿದ್ದೀರಲ್ವಾ? ಓಕೆ, ನೈಸ್ ಸರ್. ಸೊ ಎಲ್ಲೂ ನಿಮಗೆ ಸ್ಪೇಸ್ ವೇಸ್ಟ್ ಆಗಬಾರ್ದು ಅನ್ನೋದೇ ನಮ್ಮ ಕನ್ಸರ್ನ್ ಸರ್. ಕರೆಕ್ಟ್. ರಘುನಾಥ್ ಸರ್, ಮನೇನು ನೋಡಿದ್ವಿ, ಇದು ಬಾಡಿಗೆ ಮನೇನೂ ಆಯಿತು. ಸೊ ಇವನ್ನು ಮುಗಿಸೋದಕ್ಕೆ ಟೈಮ್ ಎಷ್ಟು ತೊಗೊಂಡ್ರೆ ಸರ್ ನೀವು? ಸರ್ 21 days ಸರ್ ಟು ಕಂಪ್ಲೀಟ್ ಎಂಟೈರ್ ಬಿಲ್ಡಿಂಗ್. 21 ದಿನದಲ್ಲಿ? 21 ದಿನ ಎಂಟೈರ್ ಬಿಲ್ಡಿಂಗ್ ಕಂಪ್ಲೀಟ್ ಮಾಡೋದಕ್ಕೆ.
ಇದು ಈಗ ಇಷ್ಟು ನೋಡಿದ್ ಬಿಟ್ಟು ಇನ್ನೂ 1 BHK ಬೇರೆ ಒಂದು BHK ಒಂದಿದೆ ಅದು ಅದನ್ನು ಸೇರಿ 21 ದಿನದಲ್ಲಿ ಮುಗಿಸಿದ್ರೆ ದಿನ ಮುಗಿಸಿದ್ದೀವಿ ಸರ್. ಸರ್ ಆಮೇಲೆ ಯಾರಾದರೂ ಇಂಟೀರಿಯರ್ ಮಾಡಬೇಕು ಈ ಮನೆ ನೋಡ್ತಾ ಇದ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಈ ಮನೆ ನೋಡ್ತಾರೆ ಅವ್ರಿಗೆ? ಸರ್ ರೆಂಟೆಡ್ ಪರ್ಪಸ್ ಆಗಿರಲಿ, ಓನ್ ಪರ್ಪಸ್ ಆಗಿರಲಿ, ಯಾವುದೇ ಪರ್ಪಸ್ ಆಗಿರಲಿ ಸರ್, ಅಲ್ಯೂಮಿನಿಯಂ ಇಂಟೀರಿಯರ್ ಇಸ್ ದ ಬೆಸ್ಟ್ ಅಂತ ನಾನು ಹೇಳ್ತೀನಿ. ಬೆಸ್ಟ್ ಅಂತ 100%. ಯಾಕಂದರೆ ಕ್ವಾಲಿಟಿ ವೈಸು, ಡ್ಯೂರಬಿಲಿಟಿ ವೈಸು, ಪ್ರತಿಯೊಂದು ಯಾವುದೇ ಕನ್ಸಿಡರ್ ಮಾಡಿದ್ರು ಅಲ್ಯೂಮಿನಿಯಂ ಇಂಟೀರಿಯರ್ ಇಸ್ ದ ಬೆಸ್ಟ್ ಸರ್. ಬೆಸ್ಟ್ ಅಂತ ಓಕೆ. ಯಾರಾದ್ರೂ ಈಗ ಮಾಡಿಸ್ಕೋಬೇಕು ಅಂತಂದ್ರೆ ಎಲ್ಲಿ ಬರಬೇಕು, ಜೊತೆಲಿ ಪ್ರೊಸೀಜರ್ ಏನಿರುತ್ತೆ ಸರ್ ಇದು? ಸರ್ ನಮ್ಮ ಶೋರೂಮ್ ಬಂದು ಅಂದ್ರಳ್ಳಿ ಡಿ ಗ್ರೂಪ್ ಲೇಔಟ್ ಅಲ್ಲಿ ಸರ್ ಇರುವಂಥದ್ದು. ಸೊ ಒಂದ್ಸಲಿ ಶೋರೂಮ್ ವಿಸಿಟ್ ಮಾಡಲಿ, ನಮ್ಮಲ್ಲಿ ಎಲ್ಲಾ ತರ ಪ್ಯಾಟರ್ನ್ಸ್, ಡಿಸೈನ್ಸ್, ಡೆಮೋ ಇದೆ ಎಕ್ಸ್ಪೀರಿಯನ್ಸ್ ಅಲ್ಲಿ. ಒಂದ್ಸಲಿ ಬಂದು ನೋಡ್ಲಿ ಸರ್, ಮಾಡಿಸೋದು ಬಿಡೋದು ನೆಕ್ಸ್ಟ್ ಅವ್ರು ಡಿಸೈಡ್ ಮಾಡಲಿ. ಓಕೆ ಓಕೆ ಓಕೆ. ಒಂದ್ಸತಿ ವಿಸಿಟ್ ಮಾಡಿ ನೋಡಿದ್ರೆ ಎಲ್ಲದೂ ಗೊತ್ತಾಗುತ್ತೆ. ಒಂದ್ಸಲಿ ವಿಸಿಟ್ ಮಾಡಿ ನೋಡಿ ಸರ್. ಓಕೆ, ಅದು ಬೆಟರ್ ಅಂತ ಹೇಳ್ತೀನಿ. ಸರ್ವಿಸ್ ಎಲ್ಲಿವರೆಗೆ ಕೊಡ್ತಾ ಇದ್ದಾರೆ ಸರ್? ಈಗ ಆಲ್ ಓವರ್ ಕರ್ನಾಟಕ ನಮ್ಮ ಸರ್ವಿಸ್ ಇದೆ. ಆಲ್ ಓವರ್ ಕರ್ನಾಟಕ ಪ್ರೆಸೆಂಟ್ ನಮ್ದು ಹುಬ್ಳಿ ನಡೀತಾ ಇದೆ, ದಾವಣಗೆರೆ ನಡೀತಾ ಇದೆ, ಕೋಲಾರ ನಡೀತಿದೆ, ಮೈಸೂರು ನಡೀತಿದೆ, ಅಂಡ್ ಬೆಂಗಳೂರು ಎಲ್ಲ ಕಡೆ ನಡೀತಾ ಇದೆ. ಓಕೆ ಓಕೆ. ಆಲ್ ಓವರ್ ಕರ್ನಾಟಕ ಸರ್ವಿಸ್ ಇದೆ. ಸರ್ವಿಸ್ ಇದೆ ಅಂತ ಹೇಳ್ಬೋದು. ಒಂದು ಮಿನಿಮಮ್ 2 BHK ಮಾಡೋದಕ್ಕೆ ಈಗ ನೋಡಿದ್ವಲ್ಲ, ಈ 2 BHK ಮಾಡೋದಕ್ಕೆ ಮಿನಿಮಮ್ ಕಾಸ್ಟ್ ಏನಾಗುತ್ತೆ? ನಿಮ್ಮ ಕಾಸ್ಟಿಂಗ್ ಏನು ಸರ್? ಒಂದು 2 BHK ಮಿನಿಮಲ್ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ 2 ಲಕ್ಷಕ್ಕೆ ನಾವು ಮಾಡ್ಬೋದು ಸರ್. 2 ಲಕ್ಷ ಮಿನಿಮಮ್ ಅಲ್ಲಿ ಹೇಳೋದಾದ್ರೆ 2 ಲಕ್ಷಕ್ಕೂ ನಾವು ಮಾಡ್ಬೋದು. ನಿಮ್ಮ ಕಾಸ್ಟಿಂಗ್ ಏನಾಗುತ್ತೆ ಸರ್? ಈಗ ಈಗಿನ ಕಾಸ್ಟಿಂಗ್ ಏನು ಮಾಡ್ತಾ ಇದ್ದೀರಾ? ಸರ್ ಅದೇ 2.4 ಲ್ಯಾಕ್ ಪರ್ ಪ್ಲಸ್ GST ಆಗುತ್ತೆ ಸರ್. 2.4 ಲ್ಯಾಕ್ ಪ್ಲಸ್ GST. ಓಕೆ. ಮಿನಿಮಮ್ ಒಂದು 2 BHK ಗೆ. 2 BHK ಗೆ ಈಗ ಸ್ಕ್ವೇರ್ ಫೀಟ್ ವೈಸ್ ಹೋಗಬೇಕು ಅಂದ್ರೆ ನಿಮ್ದು ಏನು ಚಾರ್ಜಸ್ ಇದೆ ಸರ್? ಸ್ಕ್ವೇರ್ ಫೀಟ್ ಅಲ್ಲಿ ಲಾಫ್ಟ್ ಎಲ್ಲ 700 ರೂಪೀಸ್ ಇದೆ, ವಾರ್ಡ್ರೋಬ್ ಓಪನ್ ಡೋರ್ಸ್ ಎಲ್ಲ 1000 ರೂಪೀಸ್ ಇದೆ. ಸೊ ನೀವು ಸ್ಲೈಡಿಂಗ್ ಹೋಗ್ತೀರಾ 1150. ಇನ್ ಕೇಸ್ ಡಬಲ್ ಸೈಡ್ ಪ್ರೀಮಿಯಂ ವರ್ಕ್ ಹೋಗ್ತೀರಾ ಅಂದ್ರೆ ಸ್ವಲ್ಪ ಎಕ್ಸ್ಟ್ರಾ ಆಗುತ್ತೆ. ಓಕೆ, ಬಟ್ ಕ್ವಿಕ್ ವರ್ಕ್ ಮಾಡ್ಕೊಡ್ತೀರಾ? 100% ಸರ್. 2 BHK ದಿನದಲ್ಲಿ ಮಾಡ್ಕೊಡ್ತೀರಾ ಮಿನಿಮಮ್ ಅಂದ್ರೆ? ಸರ್ ನಾವು ಮುಂಚೆಯಿಂದ ಹೇಳ್ತಾ ಬಂದಿದ್ದೀವಿ. ಸೊ 15 ಡೇಸ್ ಇದೆ, ಆಲ್ಮೋಸ್ಟ್ ನಾವು 10 to 12 ಡೇಸಲ್ಲಿ ಮುಗಿಸ್ಕೊಡ್ತೀವಿ ಸರ್ 2 BHK ಮಾಡ್ಕೊಡ್ತೀರಾ. ಸೂಪರ್ ಆಗಿ ಹೇಳಿದ್ರೆ. ನಮ್ಮ ವೀಕ್ಷಕರಿಗೆ ಒಂದು ಕ್ವಾಲಿಟಿ ಇಂಟೀರಿಯರ್ನ ತೊಗೊಂಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.